ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಮಧ್ಯಾಹ್ನ ಗಂಗಾವತಿಗೆ ಬಂದಿದ್ದೆ. ದಿಸ್ ಈಸ್ ಮೈ ವಸ್ಟ್ ಅಂದರೆ ವಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಗಂಗಾವತಿ. ಯಾಕಂದ್ರೆ ಮುಕ್ಕಳ ಹರೆ ಬಿಸಿಲೈತಿ, ಸಿಕ್ಕಾಬಿಡಿ ಬಿಸಿಲೈತಿ. ನನಗೆ ಮಧ್ಯಾಹ್ನದಾಗ ಒಂದು ಮಾತಂತೂ ಅನ್ನಿಸ್ತು, ನಂದು ಪ್ರಾಪರ್ ಬಾಗಲಕೋಟೆ ಅಲ್ಲ. ಸೊ ನನಗೆ ಅರ್ಥ ಆಗ್ಬಿಟ್ಟು ಬಾಗಲಕೋಟೆ ಇಸ್ ಬೆಟರ್. ಒಂದು ರೇಂಜಿಗೆ ಪುಣ್ಯ ಮಾಡಿವಿ ನಾವು ಬಾಗಲಕೋಟದಾಗ ಇರಾಕ. ಯಾಕಂದ್ರೆ ಕಂಪೇರ್ ಟು ಆಲ್ ನಮ್ಮ ಉತ್ತರ ಕರ್ನಾಟಕದಾಗ ಆ ಕಡೆ ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ರಾಯಚೂರು, ಯಾದಗಿರಿ ಎಲ್ಲ ಕಡೆ ಕಂಪೇರ್ ಮಾಡಿದ್ರೆ ನಮ್ಮ ಬಾಗಲಕೋಟೆ ಒಳಗೆ ಒಂದು ಸ್ವಲ್ಪ ಹೊಳೆದಂಡೆ ಐತಿ. ಸೆಕ್ಟ್ರ್ ಒಳಗೆ ಗಿಡಗಳು ಅದಾವ, ಹಂಗಾಗಿ ತಂಪು ಗಾಳಿ ಬರುತ್ತೆ. ಎಷ್ಟೋ ತ್ರಾಸಿದ್ರು ಒಂದು ಸ್ವಲ್ಪ ಕಡಿಮೆ ಅನ್ಸುತ್ತೆ. ಗಂಗಾವತಿಯಾಗಂತೂ ಯಪ್ಪ, ಇದು ಈವ್ನಿಂಗ್ ಟೈಮ್ ರೀ, ತಂಪು ಹೊತ್ತು. ಪಕ್ಕದಾಗ ಒಂದು ದೊಡ್ಡ ಗಟ್ರ ಐತಿ. ಇಲ್ಲಿ ಬಂದು ನಿಂತ್ರು ಇನ್ನು ಮುಕ್ಕಡಿಯಾಗಿಂದ ಎಲ್ಲ ಕಡೆಯಿಂದ ಬೆವರ ಕಿತ್ಕೊಂಡು ಹೊಂಟಾವ ನಾವು. ಸೊ ಇಲ್ಲಿ ನೋಡ್ರಿ ಎಲ್ಲ ಹೆಂಗೈತಿ ಬೆವರ. ಪಾಪ ನಮ್ಮ ಮುದ್ದನ್ನು ಕರ್ಕೊಂಡು ಹೊಂಟಿನ ಹೊರಗೆ. ಈ ಇಂಥ ಶೆಕೆ ಒಳಗೂ ನಮ್ಮ ಬಾಗಲಕೋಟೆ ಇದ್ದಾಗ ಈವ್ನಿಂಗ್ ಆದ್ರೆ ಸ್ನ್ಯಾಕ್ಸ್ ತಿಂದು ಚಹಾ ಕುಡಿದ್ರು ರೂಢ. ಸೊ ಅಡ್ಡಾಡ್ಕೊಂಡು ಗಾಂಧಿ ಚೌಕ್ ಆ ಕಡೆ ಸರ್ಕಲ್ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಸ್ನ್ಯಾಕ್ಸ್ ತಿಂದು ಬಂದ್ವಿ. ಸೊ ಬರ್ಬೇಕಾದ್ರೆ ಟೀ ಕುಡಿದು ಒಂದು ಮರ್ತೀವಿ. ಸೊ ಈಗ ಹೋಗಿ ಎಲ್ಲ ಸರ್ಕಲ್ನಾಗ ಟೀ ಕುಡಿಬೇಕಂತ ಹೊಂಟೀನಿ. ಸೊ ಏನಿಲ್ಲ, ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊತ ಬಂದೆ, ಒಂದು ಟೀ ಅಂಗಡಿ ಸಿಗವಂತ. ಸೊ ಈ ಸಮ್ಮರ್ ಒಳಗೆ ಚಹಾ ಕುಡಿದು ಎಷ್ಟು ಮಟ್ಟಿಗೆ ಸರಿ ಇಲ್ಲ ಗೊತ್ತಿಲ್ಲ, ಬಟ್ ನಮಗದು ಒಂಥರ ಡ್ರಗ್ಸಿಗೆ ಅಡಿಕ್ಟ್ ಆದಂಗೆ ಆಗ್ಬಿಟ್ಟೈತಿ. ಹಿಂಗಾಗಿ ಚಹಾ ಕುಡಿಲೇಬೇಕು. ಬಟ್ ಬಿಸಿಲು ಮಾತ್ರ ಹೆವಿ ಐತಿ. ಇಲ್ಲೊಂದು ಮ್ಯಾರೇಜ್ ಪ್ರೋಗ್ರಾಮಿಗೆ ಬಂದಿದ್ದೀವಿ. ಹೌದು, ಸೊ ಕೇಳಕ್ಕೆ ಹೋಗ್ಬೇಡ್ರಿ ನಮ್ಮ ಪರಿಸ್ಥಿತಿ. ಖರ್ಚಿಪ್ಪು ಬೆವರು ವರ್ಷಕೊಂಡು ಖರ್ಚಿಪ್ಪು ಹಿಂಡಾಕತ್ತೀವಿ. ಆ ರೇಂಜಿಗೆ ಐತಿ ಇಲ್ಲಿ ಬಿಸಿಲು. ಬರ್ರಿ ನೆಕ್ಸ್ಟ್ ಹಂಗೆ ಗಂಗಾವತಿ ತೋರಿಸ್ತೀನಿ. ಇನ್ನೊಂದು ಗಂಗಾವತಿ ಒಳಗೆ ಪ್ರಾಬ್ಲಮ್ ಏನಂದ್ರೆ ಈ ಡಸ್ಟ್ ತೋರಿಸ್ತೀನಿ ನೋಡ್ರಿ. ರೋಡ್ ಸೈಡ್ ಎಲ್ಲ ಮಣ್ಣು, ಇಲ್ಲೆಲ್ಲ ಧೂಳು. ವೆಹಿಕಲ್ಸ್ಗಳು ಹೆಂಗೆ ಅಡ್ಡಾಡ್ತಾವ ಹಂಗೆಲ್ಲ ಬರೀ ಧೂಳ ಇಲ್ಲಿ. ಸೊ ಸುತ್ತಮುತ್ತ ಅಂಗಡಿ ಆ ಕಡೆ ಈ ಕಡೆ ಎಲ್ಲ ಕಡೆ ಬರೀ ಧೂಳು. ನಾವು ರೋಡ್ನಾಗ ಅಡ್ಡಾಡ್ತಿರ್ತೀವಲ್ಲ, ನಮ್ಮ ಮನೆ ಬರೋಣ ಬರೀ ಧೂಳ್ನಾಗ ಅಡ್ಡಾಡೋದು. ಸೊ ನಮ್ಮ ಪರಿಸ್ಥಿತಿನೂ ಧೂಳು ಒಳಗೆ ಇರ್ತೈತಿ. ಏನು ಮಾಡೋಕ್ಕಾಗಲ್ಲ, ಬಂದಿರ್ತಿದ್ದಾಗ ಅನುಭವಿಸ್ಲೇಬೇಕಂತಾರಲ್ಲ, ಹಂಗಾಗತ್ತೆ ಈ ಪರಿಸ್ಥಿತಿ. ಬಟ್ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. 9 ವರ್ಷದ ಹಿಂದೆ ಬಂದಿದ್ದೆ ಗಂಗಾವತಿಗೆ. ಅವತ್ತು ಬರೋದಕ್ಕೂ ಆ್ಯಂಡ್ ಇವತ್ತು ಬಂದಿದ್ದಕ್ಕೂ ಭಾಳ ಫರ್ಕ್ ಐತಿ. ಗಾಯ್ಸು ಹೆಚ್ಚು ಕಡಿಮೆ 1 ಕಿಲೋಮೀಟ್ರ್ ತನಕ ನಡ್ಕೊತ ಬಂದ್ವಿ. ಏನೋ ಒಂದು ಚಹಾ ಅಂಗಡಿ ಕಾಣವಲ್ಲ ತಪ್ಪ ಇಲ್ಲ ನಮಗೆ. ನಮ್ಮ ಊರಿಗೆ ಹೋಗೋದು ಭಾಳ ಸುತ್ತ ಆಯ್ತು ನೋಡಿ. ನಮ್ಮ ಊರಾಗ ಏನ್ರಿ ಅವ್ ನೋಡಿ, ಇಲ್ಲಿ ಒಂದು ಹೆಜ್ಜೆ ಐತೆ, ಆ ಕಡೆ ಮುಂದೋರು ಅಲ್ಲೊಂದು ಚಹಾ ಅಂಗಡಿ, ಆ ಕಡೆ ಒಂದು ಚಹಾ ಅಂಗಡಿ. ಅವ್ರಂತೂ ಫ್ರಾಂಚೈಸಿ ಅಂತೂ ಕೇಳಿರೆ ಸಿಕ್ಕಾಪಟ್ಟಿ ಫ್ರಾಂಚೈಸಿಗಳು. ಇಲ್ಲಿ ಸೆರೆ ಅಂಗಡಿ ಸಿಗತ್ತ ಹೊರತು ಚಹಾ ಅಂಗಡಿ ಸಿಗಾಕತ್ತಿಲ್ಲ. ಸೊ ಯಾರೆಲ್ಲ ಗಂಗಾವತಿ ಒಳಗೆ ಅದಿರಿ, ಗಂಗಾವತಿ ಅವ್ರ ವಿಡಿಯೋ ನೋಡಾಕತ್ತೀರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗೈತೆ ಅನ್ನೋದು ಕಮೆಂಟ್ ಮಾಡಿ. ಅಥವಾ ಗಂಗಾವತಿಗೆ ಯಾರು ಬಂದು ಹೋಗಿರಲ್ಲ ಅವರು ಕಮೆಂಟ್ ಮಾಡಿ. ಈ ಬಿಸಿಲು ಪ್ಲಸ್ ಧೂಳು ಕಾಂಬಿನೇಷನ್ನಾಗೆ ಹೆಂಗಿದ್ರಿ ಅಂತ. ಸೊ ಅಂತಂದು ಯಾವುದೋ ಒಂದು ಸರ್ಕಲ್ ಕಡೆ ಬಂದ್ವಿ. ಯಾವುದೋ ಸರ್ಕಲ್ದಾಗ ಚಹಾ ಸಿಗತ್ತಂತ. ಇಲ್ಲಿ ಕುಡಿದು ವಾಪಸ್ ನಾವು ರಿಟರ್ನ್ ಹೋಗೋಟಿಗೆ ಆ ಚಹಾ ಕುಡಿದ ಕಿಕ್ಕ ಹೇಳ್ಬಿಟ್ಟಿರ್ತದೆ ನಮಗೆ. ಈ ಗಂಗಾವತಿ ಒಳಗೆ ಪಾಪ ಅಲ್ಲಿ ಅಂಕಲ್ ನೋಡ್ರಿ, ಆ ಅಂಕಲ್ ರೋಡ್ ದಂಡೆ ಕೊಟ್ಟು ಈ ತಂಪೊತ್ನಾಗ ಗಾಳಿ ಬೀಸ್ಕೋತ ಕೂತಾರ. ಅರ್ಥ ಮಾಡ್ತಾರೆ ಹೆಂಗೈತಿ ಗಂಗಾವತಿ ಒಳಗೆ ಬಿಸಿಲು ಅಂತ. ಸೊ ಯಾರೆಲ್ಲ ಗಂಗಾವತಿಗೆ ಬರ್ತೀರಿ, ಸ್ವಲ್ಪ ಕೂಲಾಗಿರುವಂಥ ಏನಾದರೂ ಸೇಫ್ಟಿ ಫೀಚರ್ಸ್ಗಳನ್ನ ಇಟ್ಕೊಂಡು ಬರ್ರಿ. ಇಲ್ಲ ಬರೋದನ್ನ ಪೋಸ್ಟ್ಪೋನ್ ಮಾಡ್ಕೊಂಬಿಡ್ರಿ. ಹಂಗರದ ರೀ ಗಂಗಾವತಿ ಮಂದಿ ಇಂಥ ಬಿಸಿಲಾಗ ನೋಡ್ರಾಗ ಧೂಳು ಪ್ಲಸ್ ಬಿಸಿಲು. ಚಾ ಎಲ್ಲೋ ಒಂದು ಕಾಣತ್ತಿಲ್ಲ, ಯಾವುದೋ ಕೂಲ್ ಡ್ರಿಂಕ್ಸ್ ಐತಿ, ಎಗ್ ರೈಸ್. ಬಿಸಿಲಿಗೆ ಅಂಜಿ ನಮ್ಮ ಮುತ್ತು ಚಾವಲ್ ಅಂತ ಹೇಳಿ ಎಳ್ನೀರು ಕುಡಿಯಾಕೊಂಟಾನ. ಮತ್ತು ಹೆಂಗೈತಿ ಬಿಸಿಲ ಅಂತೂ ಮುಕ್ಕಳ ಹಂಗೈತ್ರಿ. ಇಲ್ಲಿ ಗಂಗಾವತಿಗೆ ಬರೋದ್ರ ಬ್ಯಾಸಿ ಹೆಂಗಿದ್ರು ಬರ್ರಿ, ಬ್ಯಾಸಿ ಒಳಗಂತ್ರ ಬರೋದಾಗೈತ್ರಿ. ಎಲ್ಲ ಹರದಾಡ ಐತ್ರಿ ಇಲ್ಲಿ ಬರ್ರಿ ಬಂದಿಸಿ. ಚಹಾ ಸಿಗ್ಲಿಕ್ಕೆ ನಮ್ಮ ಮನೆ ಬರೋಕ್ಕೆ ಸುಮ್ಮನೆ ಎಳ್ನೀರು ಕುಡಿದ್ರೆ ತಂಪು ಮಾಡ್ಕೊಂಡಂತ ಬಂದೀವಿ. ಯಪ್ಪ ಅಣ್ಣ, ಎರಡು ಬರೀ ನೀರು ಇರ್ಬೇಕು ನೋಡು. ಬೇಡ
ಪಾರ್ಸಲ್ ಅಂದ್ರೆ ಅವ್ರು ಇಲ್ಲೇ ಕುಡಿದಿರಂತ ಕಡಿಮೆ ಇನ್ನೊಂದು ನೋಡಿ ಏನ ಕೊಡ್ತೀನಿ ಇಲ್ಲಿ ಬೇಡ ಬೇಡ ನಾ ಕೊಡ್ತೀನಿ ಅಣ್ಣ ತಗೋಬೇಡ ಬೇಡ 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 ತಗೋಬೇಡ ತಗೋಬೇಡ ಅಣ್ಣ ನಿಂಡ್ರಿ ನೀವು ಬ್ಯಾಡ ಎಲ್ಲ ಕಡೆ ಕೊಡ್ಬೇಡ ನಾ ಕೊಡ್ತೀನಿ ಅಲ್ಲೋ ರೊಕ್ಕ ಕೊಟ್ಟು ಎಳ್ನೀರು ಚಲಾಕತ್ತಲ್ಲ ಅಣ್ಣ ಕಾಯಿ ಹೊಡೆದ ಕಾಯಿ ಒಳಗಿನ ನೀರಿದ್ದು ಇನ್ನೊಂದು ನೋಡಿ ತೆಂಗಿನಕಾಯಿ ಅವನ ಕೈಯಾಗ ತೆಂಗಿನಕಾಯಿ ಚಿಪ್ ಇವನ ಕೈಯಾಗ ಬರೋಬ್ಬರಿ ಐತಿ ಕಾಂಬಿನೇಷನ್ ಕೊಡು ಈಗ ಚಿಪ್ ನನ್ನ ಕೈಯಾಗ ಕೊಟ್ಟ ಅಡ್ಡಾಡ್ಕೊಂತ ಹೋಗಿ ಚಾ ಕುಡಿಬೇಕಂತ ಹೋದ್ವಿ ನಮ್ಮ ಮನೆ ಬರಕ್ ಚಾ ಸಿಗ್ಲಿಲ್ಲ ಸಿಕ್ಕಿದ ಎಳ್ನೀರು ಆ ಎಳ್ನೀರು ಕುಡಿದ್ರೆ ಆ ಎಳ್ನೀರು ಕರೆಕ್ಟ್ ನೀರಿಲ್ಲ ಹೋಗಿ ಅಟ್ಲೀಸ್ಟ್ ಕೊಬ್ಬರಿ ತಿಂದು ತಂಪಾಗ್ಸೋಣ ಅಂದ್ರೆ ಕೊಬ್ಬರಿನೂ ಇಲ್ಲ ನಮ್ಮ ಮನೆ ಬರೋಣ ಸುಮಾರು ಐತೆ ಅಂತ ಅನ್ಕೊಂಡು ನಮ್ಮ ಮುತ್ತು ಹೇಳ್ದಂಗೆ ಒಂದು ವಾಟರ್ ಬಾಟಲ್ ತೊಗೋಬೇಕಂತ ಹೋದ್ವಿ ಯಾಕೆ ಸಂಬಂಧನ ಆಗಲಿಲ್ಲ ಸೊ ಅದ್ರ ಜೊತೆ ಇಬ್ಬರು ಒಂದು ಜ್ಯೂಸ್ ವಾಟರ್ ಬಾಟಲ್ ತೊಗೊಂಬಂದ್ವಿ ಇದು ನೋಡ್ರಿ ಗಂಗಾವತಿ ಲೈಫ್ ಗಂಗಾವತಿಯ ಮುಕ್ಕಳಿಯರು ಹಣೆಬರ ಇದು ಗಂಗಾವತಿ ಲೈಫ್ ಅಲ್ಲ ಮುಕ್ಕಳಿಯರು ಹಣೆಬರ ದಯವಿಟ್ಟು ಕ್ಷಮಿಸ್ರಿ ಗಂಗಾವತಿ ಅವ್ರು ಯಾರಾದ್ರೂ ವಿಡಿಯೋ ನೋಡಕತ್ತಿದ್ರ ಯಾಕಂದ್ರೆ ನಮಗೆ ಈ ಕ್ಲೈಮೇಟಲ್ಲಿ ಇದ್ದು ರೂಢಿ ಇಲ್ಲ ಮತ್ತು ನಮಗೆ ಈ ಕ್ಲೈಮೇಟಲ್ಲಿ ಅಭ್ಯಾಸನೂ ಇಲ್ಲ ಸೊ ಹಿಂಗಾಗಿ ನಮಗೆ ಈ ಕ್ಲೈಮೇಟ್ ಹೊಸದು ಇಲ್ಲಿ ಬಂದ ತಕ್ಷಣ ನಮಗೆ ಅಡ್ಜಸ್ಟ್ ಆಗೋಕ್ಕೂ ಸ್ವಲ್ಪ ಕಷ್ಟ ಆಕೈತಿ ಸೊ ಹಿಂಗಾಗಿ ನಮಗೆ ಅನಿವಾರ್ಯ ಆಗ್ಬಿಡ್ತಿ ಪರಿಸ್ಥಿತಿ ಇಷ್ಟೆಲ್ಲ ಇದ್ರೂ ನಮಗೆ ಇನ್ನೂ ದವ್ರಿಗೆ ತೊಗೊಂಬರಾಗತೈತಿ ಸೊ ಇದು ನಮ್ಮ ಗಂಗಾವತಿಯ ಬಸ್ಟ್ ಎಕ್ಸ್ಪೀರಿಯನ್ಸ್ನ ವಿಡಿಯೋ ಆಗಿರ್ತೈತಿ ಸೊ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡಕತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ವಿಡಿಯೋನ ಲೈಕ್ ಮಾಡ್ರಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡ್ರಿ ಈ ಬೇಸಿಗೆ ಒಳಗೆ ನಿಮ್ಮದು ಹೆಂಗಿತ್ತು ಪರಿಸ್ಥಿತಿ ನಿಮ್ದು ಹೆಂಗೆಲ್ಲ ಚಡ್ ಇರ್ತೈತೆ ಅನ್ನೋದು ಕಮೆಂಟ್ ಮಾಡ್ರಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ ಗುಡ್ ಬೈ ಗುಡ್ ನೈಟ್